ನಾನಿವತ್ತು ರೈತರು ತಾಕತ್ತು ಹೆಂಗಾಗಿರ್ತೈತಿ ಅಂತ ತೋರ್ಸಕ್ಕೆ ಹೇಳ್ತಾ ಇದ್ದೀನಿ. ರೈತರು ಬೆಳೆಯೋದು, ನಮ್ಮಪ್ಪನೂ ಒಬ್ಬ ರೈತರು. ನಾವು ಆದರೆ ಮುದ್ದೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನೀರು ಇಕ್ಕೊಳ್ರಿ, ನಿಮ್ಗೆ ಎಷ್ಟು ಮುದ್ದೆ ಬೇಕೋ. ನಾನು ಒಂದು ಚೊಂಬಿಕ್ಕಿದ್ದೀನಿ, ಅದರಲ್ಲಿ 2 ಮುದ್ದೆ ಸ್ವಲ್ಪ ಆಗುತ್ತೆ ನೋಡಿರಿ. ಸ್ವಲ್ಪ ಹಸಿಟ್ಟು ಹಾಕಿದ್ದೀನಿ, ಈ ಥರ ಕುದೀತೈತೆ. ಆಮೇಲೆ ಒಂದು ಬಟ್ಲು ಹಸಿಟ್ಟು ಹಾಕ್ಕೊಳ್ಳಿ. ಹಸಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಅದು ಉಪ್ಪು ಬರೋವರೆಗೂ ತಿರ್ಗೋಕೆ ಹೋಗ್ಬೇಡ್ರಿ. ಅದು ಉಪ್ಪು ಬರೋಕ್ಕಿಂತ ಮುಂಚೆ ತಿರುಗಿದ್ರೆ ಗಂಟಾಗೋಗ್ಬಿಡುತ್ತೆ. ಸ್ವಲ್ಪ ಉಪ್ಪು ಬಂದಮೇಲೆ ತಿರುಗಿದ್ರೆ ಒಂದು ಗಂಟು ಇರಲ್ಲ ನೋಡಿ. ಈ ಥರ ಉಪ್ಪು ಬರಬೇಕು. ಈ ಥರ ಉಪ್ಪು ಬಂದಮೇಲೆ ನಾವು ತಿರುಗಬೇಕು. ನಾವು ಕಡ್ಡಿಯಲ್ಲಿ ತಿರುಗ್ತೀವಿ, ಬೇರೆಯವರು ಸೌಟು ಅದು ಇದರಲ್ಲಿ ತಿರುಗ್ತಾರೆ. ನಾವು ಕೋಲ್ ಮಾಡ್ಕೊಂಡಿದ್ದೀವಿ, ನಾವು ಕೋಲಲ್ಲೇ ತಿರುಗೋದು. ರೈತರು ತಿನ್ನೋದೇ ಮುದ್ದೆ. ಹಂಗಾಗಿ ನಾನು ರೈತರ ಮಗಳಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ತುಂಬ ಖುಷಿ ಆಗ್ತೈತೆ ನೋಡಿರಿ. 2 ಮಿನಿಟ್ಸ್ ಅದು ಚೆನ್ನಾಗಿ ಬೇಯಬೇಕು. ಬೆಂದಮೇಲೆ ನಾವು ನೋಡಿ ಈ ಥರ ಚೆನ್ನಾಗಿ ನಾದ್ಕೊಬೇಕು. ಅದು ಫುಲ್ಲು ಸಾಫ್ಟಾಗಿ ನಾದ್ಕೊಬೇಕು ಚೆನ್ನಾಗಿ. ನೋಡಿ ನಾದ್ಕೊಂಡಿದ್ದಾಯಿತು. ಕಬ್ಬಣ ಮಾಡ್ಕೊಂಡು ಕೇರ್ಕೊತಾ ಇದ್ದೀನಿ. ಒಂದಿಷ್ಟು ಇರಬಾರ್ದು ನೋಡಿ. ಇನ್ನು 2 ಮಿನಿಟ್ಸ್ ಬೇಯಿಸ್ಕೊಬೇಕು ಇವಾಗ ನಾವು ಚೆನ್ನಾಗಿ. ಈಗ ಚೆನ್ನಾಗಿ ನಾದ್ಬಿಟ್ಟು ಇಕ್ಕಿದ್ದೀನಿ ನಾನು. ಇನ್ನು 2 ಮಿನಿಟ್ಸ್ 2 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನನ್ನ ರೈತರ ಮಗಳಾಗಿ ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬ ಖುಷಿ ಪಡ್ತೀನಿ. ನಮ್ಮಪ್ಪ ರೈತರು ಆಗಿದ್ದಾರೆ, ನಮ್ಮ ಅಮ್ಮನೂ ಇವಾಗ ರೈತರು ಕೆಲಸನೇ ಮಾಡೋದು ನೋಡಿರಿ. 2 ಮಿನಿಟ್ಸ್ ಆಯಿತು, ಬೆಂದಿದೆ. ನಾನಿವಾಗ ನೋಡಿರಿ ಮುದ್ದೆನ ಚೆನ್ನಾಗಿ ನಾದ್ಕೊಬೇಕು. ನಾನು ಕಲ್ಲು ಇಕ್ಕೊಂಡಿದ್ದೀನಿ, ಕಲ್ಲು ಮೇಲೆ ನಾದ್ಕೊತೀನಿ. ನೀವಿಲ್ಲ ಅಂದರೆ ಕಡಪ ಕಲ್ಲು ಇಲ್ಲ ಒಂದು ಮಣೆ ತಟ್ಟೆ ಏನು ಬೇಕಾದ್ರೂ ಮೇಲೆ ನಾದ್ಕೊಳ್ಳಿ. ನೋಡಿರಿ ನಾನು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ನಿಮಗೆ ಗೊತ್ತಾಗ್ತೈತೆ ಯಾವ ಥರ ಮುದ್ದೆ ಆಗಿದೆ ಅಂತ. ನೋಡಿರಿ ಯಾವ ಥರ ಆಗಿದೆ. ಅದು ಚೆನ್ನಾಗಿ ಮಾಡ್ಕೊಂಡು ನಿಮಗೆ ಎಷ್ಟಪ್ಪ ಬೇಕೋ ಅಷ್ಟಪ್ಪ ಮುದ್ದೆ ಮಾಡ್ಕೊಳ್ರಿ. ನಮ್ಮ ಮನೆಯಲ್ಲಿ 3 ಜನ ಇರೋದು. ನಾನು ಇವಾಗ ಅದನ್ನು ನನ್ನ ಮಗ ಸ್ವಲ್ಪ ತಿಂತಾನೆ. ನನ್ನ ಮಗನಿಗೆ, ನಮ್ಮ ಯಜಮಾನ್ರಿಗೆ, ನನಗೆ 2 ಮುದ್ದೆ ದೊಡ್ಡ ಮಾಡ್ಕೊತೀನಿ. ನನ್ನ ಮಗನಿಗೆ ಸ್ವಲ್ಪ ಮುದ್ದೆ ಸಣ್ಣದು ಮಾಡ್ತೀನಿ. ಅವನಿನ್ನು ಚಿಕ್ಕವನಲ್ವ, ಹಂಗಾಗಿ ಚಿಕ್ಕ ಮುದ್ದೆ ಮಾಡ್ತೀನಿ ಅವನಿಗಂತ. ನೋಡಿರಿ ಇದು ಮಾಡ್ತಾಯಿದ್ದೀನಿ, ಮುದ್ದೆ ಕಟ್ತಾಯಿದ್ದೀನಿ ನಾನು ಇವಾಗೆ. ನೋಡಿರಿ ಈ ಥರ ಕಟ್ಟಿ ನೋಡಿರಿ. ಆ ಮುದ್ದೆ ಅದರಲ್ಲೇ ಗೊತ್ತಾಗುತ್ತೆ, ಒಂದು ಗಂಟು ಆಗಿಲ್ಲ ನೋಡಿರಿ. ಇದು ಅದು ನಾವು ಚಿಕ್ಕದೈತಲ್ಲ, ಅದು ದೇವ್ರಿಗಂತ ನಾವು ಅವತ್ತಿಂದ ಮಾಡ್ತೀವಿ. ಅದು ನಮ್ಮಮ್ಮ ಹೇಳ್ಕೊಟ್ಟಿರೋದು. ನಮ್ಗಂತ ಮಾಡಿದ್ಮೇಲೆ ಅದು ದೇವ್ರಿಗೊಂದು ಅಂತ ಮಾಡಲೇಬೇಕು ನೋಡಿರಿ. ಮುದ್ದೆ ಮಾಡಿದ್ದಾಯಿತು. ಇವಾಗ ನಾವು ಅದು ಮುದ್ದೆ ಮಾಡಿದ್ಮೇಲೆ ಆ ತಪ್ಪಲೆನ ನಾವು ನಮಸ್ಕಾರ ಮಾಡೇ ಮಾಡ್ತೀವಿ. ಅದು ಅವತ್ತಿಂದ ರೂಢಿ ಆಗೋಗ್ಬಿಟ್ಟೈತೆ. ಇವಾಗ ನೋಡಿರಿ ಇವತ್ತೊಂದು ಊಟ ಮುದ್ದೆ, ಹಪ್ಳ, ಅನ್ನ, ಮೊಸೊಪ್ಪು ಸಾರು ಮಾಡಿದ್ದೆ. ನಾನು ಮೊಸೊಪ್ಪು ಸಾರು ವೀಡಿಯೋ ಹಾಕಿದ್ದೀನಿ ನೋಡಿರಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.